ನರೇಂದ್ರ ಮೋದಿ ಭಯೋತ್ಪಾದಕ ಎಂಬ ಮಲ್ಲಿಕಾರ್ಜುನ್ ಖರ್ಗೆ ವಿವಾದ ಹೇಳಿಕೆಗೆ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನಸಿಕ ಅಸ್ವಸ್ಥರು ಮಾತನಾಡುವ ರೀತಿ ಹೇಳಿಕೆ ನೀಡಿದ್ದಾರೆ. ಭಯೋತ್ಪಾದಕರನ್ನ ನಿಮ್ಮ ಪಕ್ಷ ಬ್ರದರ್ಸ್ ಅಂತ ಕರೆಯುತ್ತೆ. ಉನ್ನತ ಸ್ಥಾನದಲ್ಲಿರುವ ನೀವು ಗೌರವ ತರ್ತೀರಿ ಅಂತ ಭಾವಿಸಿದ್ದೆ. ಆದರೆ ನಿಮ್ಮ ಹೇಳಿಕೆ ಕನ್ನಡಿಗರ ಗೌರವ ಹಾಳು ಮಾಡುವ ರೀತಿ ಇದೆ. ನಿಮ್ಮ ಪಕ್ಷ ಮೊಹಬ್ಬತ್ ಕಾ ದುಕಾನ್ ಮಾಡ್ತಿವೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ರು. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ತಮ್ಮದು 6 ದಶಕಗಳ ಸುದೀರ್ಘ ರಾಜಕೀಯ ಅನುಭವ ಇರುವಂಥ ಜೀವನ. ಆದರೆ ಇತ್ತೀಚಿನ ದಿನಗಳಲ್ಲಿ ತಮ್ಮ ಹೇಳಿಕೆ ತಮ್ಮ ರಾಜಕೀಯ ಅನುಭವಕ್ಕೆ ತಕ್ಕದಾಗಿರ್ತಕ್ಕಂಥ ಹೇಳಿಕೆ ಅಲ್ಲ. ನಿಮ್ಮ ಹೇಳಿಕೆ ಮಾನಸಿಕ ಅಸ್ವಸ್ಥರ ಹೇಳಿಕೆಯ ರೀತಿಯಲ್ಲೇ ಹೇಳಿಕೆ ಕೊಡ್ತಾ ಇದ್ದೀರಿ. ನಿಮ್ಮ ಪಕ್ಷ ಮೊಹಬ್ಬತ್ ಕಾ ದುಕಾನ್ನ ಮಾತನಾಡ್ತಿತ್ತು. ಆದರೆ ನೀವು ಮಾರ್ಕೆಟಿಂಗ್ ಮಾಡ್ತಾ ಇರೋದು ನಫರತ್ ಕಾ ದುಕಾನ್ನ ಸರಕುಗಳನ್ನೇ ಮಾರ್ಕೆಟ್ ಮಾಡ್ತಾ ಇರೋದು. ಗುಜರಾತ್ನ ಜನರನ್ನ ಅನಕ್ಷರಸ್ಥರು ಅಂತ ಹೇಳಿದ್ರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಭಯೋತ್ಪಾದಕ ಅಂತ ಕರೆದಿದ್ದೀರಿ. BJP RSSನ ವಿಷಜಂತು, ಅದನ್ನು ಕೊಲ್ಲಿ ಅಂತ ನೀವು ಮುಸಲ್ಮಾನರನ್ನ ಎತ್ಕಟ್ಟೋ ಕೆಲಸ ಮಾಡ್ತೀರಿ. ಇದೆಲ್ಲ ನೋಡಿದಾಗ ನೀವು ಮೆಂಟಲ್ ಹಾಸ್ಪಿಟಲ್ ಪೇಷಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಹುತೇಕ ಜನ ಭಾವಿಸಿದ್ದಾರೆ. ಯಾವ ದೇಶದ ಜನ ವಿಶ್ವಾಸ ಇಟ್ಟು ಪ್ರೀತಿ ಇಟ್ಟು ತನ್ನ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಆರಿಸಿದ್ದೀರೋ ಆ ಪ್ರಧಾನಮಂತ್ರಿಯನ್ನ ನೀವು ಕರೆದಿದ್ದೇನಂತ ಭಯೋತ್ಪಾದಕ ಅಂತ ಹೇಳಿ. ನಿಜವಾದ ಭಯೋತ್ಪಾದಕರನ್ನ ನಿಮ್ಮ ಪಾರ್ಟಿಯ ಮುಖಂಡರುಗಳು ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಕರೀತಾರೆ. ಭಯೋತ್ಪಾದನೆ ನಡೆದ ಸಂದರ್ಭಗಳಲ್ಲಿ ಭಯೋತ್ಪಾದಕರ ಬಗ್ಗೆ ಸಿಂಪತಿ ಬರುವ ರೀತಿಯಲ್ಲಿ, ಭಯೋತ್ಪಾದನೆಯೇ ಒಂದು ಸಣ್ಣ ಸಂಗತಿ ಅನ್ನೋ ರೀತಿಯಲ್ಲಿ ನಿಮ್ಮ ಪಕ್ಷದ ಮುಖಂಡರುಗಳು ಹೇಳಿಕೆ ಕೊಡ್ತಾರೆ. ನಾವೆಲ್ಲ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧದ ಖರ್ಗೆ ಟೆರರಿಸ್ಟ್ ಪದ ಬಳಕೆಗೆ ಬಿಕೆ ಹರಿಪ್ರಸಾದ್ ಮಲ್ಲಿಕಾರ್ಜುನ್ ಖರ್ಗೆ ಪರ ಬ್ಯಾಟ್ ಬೀಸಿದ್ದಾರೆ. ಬಿಜೆಪಿ ಇಡಿ ಬಳಸಿಕೊಂಡು ದೇಶದಲ್ಲಿ ಆತಂಕ ಸೃಷ್ಟಿಸಿದ್ದು, ಇಡಿ ಐಟಿ ದಾಳಿಗೆ 2 ಉದ್ಯಮಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. 2014ರಲ್ಲಿ ಮೋದಿ ಯಾವ ರೀತಿ ಪದ ಬಳಸಿದ್ದಾರೆಂದು ಗೊತ್ತಿದೆ. ಬಿಜೆಪಿ ನಾಯಕರು ಎಷ್ಟು ಜನರಿಗೆ ದೇಶದ್ರೋಹಿ ಪಟ್ಟ ಕಟ್ಟಿದ್ದಾರೆ. ನಿರಾಶ್ರಿತರ ಕ್ಯಾಂಪ್ ರನ್ನ ಮಕ್ಕಳು ಹುಟ್ಟಿಸುವ ಕ್ಯಾಂಪ್ ಅಂದಿದ್ರು. ಚುನಾವಣೆಯಲ್ಲಿ ಬಿಜೆಪಿ ನಾಯಕರಿಗೆ ಯಾವ ಅಸ್ತ್ರಗಳಿಲ್ಲ, ಇದಕ್ಕಾಗಿ ಇದನ್ನೇ ಚುನಾವಣಾ ಅಸ್ತ್ರ ಮಾಡಿಕೊಂಡಿದ್ದಾರೆಂದು ಖರ್ಗೆ ಪರ ಬ್ಯಾಟ್ ಬೀಸಿದರು. ಮಾನ್ಯ ಖರ್ಗೆ ಸಾಹೇಬ್ರು ಹೇಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ 2014ನೇ ಇಸ್ವಿಯ ನಂತರ ಯಾವ ರೀತಿ ಇಡಿಯನ್ನು ಉಪಯೋಗಿಸ್ಕೊಂಡು ದೇಶದಲ್ಲಿ ಒಂದು ಆತಂಕವನ್ನು ಹರಡ್ತಾ ಇದ್ದಾರೆ. ದೊಡ್ಡ ಉದಾಹರಣೆ ಕರ್ನಾಟಕ ರಾಜ್ಯದಲ್ಲೇ 2 ದೊಡ್ಡ ಉದ್ಯಮಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಒಂದು ಮಾಜಿ ಮುಖ್ಯಮಂತ್ರಿಗಳ ಅಳಿಯ, ಮತ್ತೊಂದು ಈಗ ಒಂದು 6-7 ತಿಂಗಳ ಹಿಂದೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಉದ್ಯಮಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಇಡಿ ಐಟಿ CBI ರೈಡಲ್ಲಿ ಇದನ್ನು ಗಮನದಲ್ಲಿಟ್ಕೊಂಡು ಖರ್ಗೆ ಸಾಹೇಬರು ಹೇಳಿರ್ತಕ್ಕಂಥದ್ದು. ಆದರೆ ನರೇಂದ್ರ ಮೋದಿ ಅವರ ಬಾಯಲ್ಲಿ ಯಾವ್ಯಾವ ಅಣಿಮುತ್ತುಗಳು ಉದುರಿದೆ ಅಂತ ನೀವು 2014ರಿಂದ ನೋಡಿದಾಗ ಅವರು ವಿರೋಧ ಪಕ್ಷದವ್ರನ್ನೆಲ್ಲರೂ ಸಹ ದೇಶದ್ರೋಹಿಗಳು ಅಂತ ಕರೆದಾಗ ಇವ್ರದ್ದು ದೇಶ, ಇವರು ನಿಜವಾಗಲಿ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದವ್ರು ಇವ್ರನ್ನ ಹೇಳ್ಕೊಳ್ಬೇಕಾಗುತ್ತೆ. ಆ ನಂತರ ದೇಶದ ಜನ ಇವ್ರ ವಿರುದ್ಧ ಇದ್ದವ್ರಿಗೆ ಟರ್ಮೈಟ್ಸ್ ಅಂತ ಕರೆದಿರ್ತಕ್ಕಂಥವ್ರು. ಮತ್ತು ಯಾರಾದರೂ ಮಣಿಪುರಲ್ಲಿ ಅವರು ರೆಫ್ಯೂಜಿ ಕ್ಯಾಂಪಲ್ಲಿದ್ದಾಗ ಅವ್ರನ್ನ ಇವರು ಮಕ್ಕಳು ಹುಟ್ಟಿಸ್ತಕ್ಕಂಥ ಈ ಕ್ಯಾಂಪ್ ಇದು ಅಂತೆಲ್ಲ ಹೇಳಿ 50 ಕೋಟಿ ಗರ್ಲ್ ಫ್ರೆಂಡ್ ಇರ್ಬೋದು, ಜರ್ಸಿ ಕವ್ ಇರ್ಬೋದು, ಕಾಂಗ್ರೆಸ್ನ ವಿಧವಾ ಅಂತ ಹೇಳಿರ್ಬೋದು, ಮತ್ತು ಮಹಿಳೆಯರ ಬಗ್ಗೆ ಏನು ಮಾತಾಡಿದೆ ಅಂತ ನೋಡಿದಾಗ ಗೊತ್ತಾಗುತ್ತೆ. ಆದ್ದರಿಂದ ಮುಸ್ಲಿಂ ಬಂಡಾಯದ ನಡುವೆ ಸಿಎಂ ಮೌನಕ್ಕೆ ಮಾಜಿ ಸಚಿವ ರಾಜಣ್ಣ ಸಿಎಂಗೆ ಮಾಟಾ ಮಂತ್ರ ಮಾಡಿಸಿದ್ದಾರೆಂಬ ಹೇಳಿಕೆ ನೀಡಿದ್ರು. ಇದಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ತಿರುಗೇಟು ನೀಡಿದ್ದಾರೆ. ಮಾಟಾ ಮಂತ್ರ ಮಾಡಿಸೋದಾದ್ರೆ ರಾಜಣ್ಣನವರೇ ಮಾಡಿಸಿರಬೇಕು, ಯಾಕಂದ್ರೆ ಅವರೇ ತಾನೇ ಸಿಎಂ ಜೊತೆ ಇರೋರು, ಅಷ್ಟು ಧೈರ್ಯ ಇರೋರು ಅಂತ ಕಾಲೆಳೆದಿದ್ದಾರೆ. ಮಾಟಾ ಮಂತ್ರ ಮಾಡಿ ಯಾರದ್ದೋ ಬಾಯಿ ಮುಚ್ಚಿಸಲು ಆಗೋದಿಲ್ಲ. ಹಾಗೇನಾದ್ರೂ ಆಗಿದ್ರೆ ಎಂತೆಂಥ ನಾಯಕರ ಬಾಯಿ ಮುಚ್ಚಿಸ್ತಾ ಇದ್ರು. ಮಾಟಾ ಮಂತ್ರ ಮಾಡಿಸೋರ ಕುಟುಂಬ ಸರ್ವನಾಶ ಆಗ್ಬಿಡುತ್ತೆ. ಅಷ್ಟು ಮೂರ್ಖತನಕ್ಕೆ ಯಾರೂ ಹೋಗಲ್ಲ ಅಂದ್ರು.
ರಾಜಣ್ಣವರೇ ಮಾಡಿಸಿರ್ಬೇಕು, ಬೇರೆ ಇನ್ಯಾರು ಮಾಡ್ಸೋಕ್ಕೆ ಸಾಧ್ಯ ಇಲ್ಲ. CM ಏನಾದರೂ ಹಠಬದ್ಧ ಮಾಡ್ಸೋಕ್ಕೆ ಶಕ್ತಿ ಇದ್ರೆ ಅದು ರಾಜಣ್ಣವ್ರಿಗೆ, ಬೇರೆ ಯಾರಿಗೂ ಇಲ್ಲ. ಅದನ್ನು ರಾಜಣ್ಣವ್ರನ್ನೇ ಕೇಳಬೇಕು. ರಾಜಣ್ಣವ್ರು ಯಾರಿಗಾರ ಮಾಡಿಸೋ ಅಭ್ಯಾಸ ಇದೆಯಾ ಮಠ ಮಂತ್ರ? ಇಲ್ಲ, ಏನಾರು ಹೆಚ್ಚು ಕಡಿಮೆ ಮಾಡಿಸಿದ್ರೆ ಮುಖ್ಯಮಂತ್ರಿಗೆ ರಾಜಣ್ಣವ್ರೇನೆ, ಬೇರೆ ಯಾರು ಮಾಡ್ಸೋಕ್ಕಾಗಲ್ಲ. ಆ ಧೈರ್ಯ ಇರೋದು ರಾಜಣ್ಣವ್ರಿಗೆ ಮಾತ್ರ. ಯಾರ ಮನೆ ಮೇಲೆ? ನೋಡಮ್ಮ, ಮಾಟ ಮಂತ್ರದಿಂದ ನಾವೆಲ್ಲವನ್ನು ನಿಯಂತ್ರಣ ಮಾಡ್ತೀವಿ ಅಂತಂದ್ರೆ ಅದು ಮೂರ್ಖತನ. ಈಗ ದೊಡ್ಡ ದೊಡ್ಡ ಉದ್ದಲ್ಲಿರೋರ್ನೆಲ್ಲ ಮಾಟ ಮಂತ್ರ ಮಾಡಿ ಇಳಿಸ್ಬಿಡ್ಬೋದಲ್ಲ, ಅವೆಲ್ಲ ಸುಮ್ಮನೆ ಬಾಯಿ ಚಪ್ಲಕ್ಕೆ ಮಾತಾಡ್ಕೊತಾರೆ ಬಿಡಿ. ಅದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಕೊಡ್ತಕ್ಕಂಥ. ಪ್ರವಾಸಕ್ಕೆ ಬಂದಿದ್ದ ಅಮೆರಿಕ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ಶಾಸಕ ಪೊನ್ನಣ್ಣ ಪ್ರತಿಕ್ರಿಯಿಸಿದ್ದಾರೆ. ಕೊಡಗಿನಲ್ಲಿ ಇಂಥ ಘಟನೆಯಾಗಿರೋದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಹೋಮ್ ಸ್ಟೇಗಳ ಬಗ್ಗೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇಂಥ ಘಟನೆಯಿಂದ ನೋವಾಗುತ್ತೆ ಎಂದ ಶಾಸಕ ಪೊನ್ನಣ್ಣ ಬೇಸರ ವ್ಯಕ್ತಪಡಿಸಿದರು. ಬಹುಶಃ ಕೊಡಗಿನಲ್ಲಿ ಇಂಥ ಘಟನೆ ಆಗಿರುವಂಥದ್ದು ಭಾಳ ವಿಷಾದಕರ. ಅದು ಕುಟ್ಟ ಅಂತ ಹೇಳಿದ್ರೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಬರ್ತದೆ. ಭಾಳ ನೋವಾಗ್ತದೆ ಇಂಥದ್ದೊಂದು ಆಗಿದೆ ಅಂತ. ಕೊಡಗಿನಲ್ಲಿ ಸಾಧಾರಣವಾಗಿ ಈ ರೀತಿಯಾದಂಥ ಘಟನೆ ನಾವು ಕಾಣಲಿಕ್ಕೆ ಸಿಗೋದಿಲ್ಲ. ಬೇರೆ ಕಡೆ ಪ್ರವಾಸಿಗರು ಹೆಚ್ಚು ಬರುವಂಥಲ್ಲೇ ಆಗಿದೆ. ಅದರಿಂದ ಈ ಹೋಮ್ ಸ್ಟೇಗಳ ಬಗ್ಗೆ ಕೂಡ ಕೆಲವು ತನಿಖೆಯನ್ನು ನಡೆಸಬೇಕು ಅಂತ ಕೂಡ ಪೊಲೀಸ್ನವರು ತೀರ್ಮಾನವನ್ನು ತಗೊಂಡಿದ್ದಾರೆ. ಮತ್ತು ಅಧಿಕೃತವಾಗಿ ಅನಧಿಕೃತವಾಗಿ ನಡೀತಾ ಇರುವಂಥದ್ದು ಈಗಾಗಲೇ ಕ್ರಮ ಜರುಗಿದೆ, ಇನ್ನಷ್ಟು ತೀವ್ರವಾಗಿ ನಡೆಸಬೇಕು. ಮತ್ತು ಟೂರಿಸ್ಟ್ಗೆ, ಪ್ರವಾಸಿಗರಿಗೆ ಅಡ್ವೈಸರಿ ಕೂಡ ಕೊಡಬೇಕಾಗಿದೆ ಅಂಥೇಳಿ ಅವರು ತೀರ್ಮಾನವನ್ನು ತಗೊಂಡು ಆ ಕ್ರಮ ಎಲ್ಲ ಜರುಗಿಸ್ತಾರೆ. ಇದರಿಂದ ತನಿಖೆಯಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಇಲ್ಲ, ಯಾರೂ ಕೂಡ ಅದರಲ್ಲಿ ಅದು ಈ ಸೂಕ್ಷ್ಮತೆಯನ್ನು ಕಾಪಾಡಲಿಕ್ಕೋಸ್ಕರ ಪೊಲೀಸ್ ಆ ರೀತಿಯಾಗಿ ಮಾಡಿದ್ದಾರೆ. ಮತ್ತು ಮುಂದಿನ ತನಿಖೆಯಲ್ಲಿ ಕೂಡ ಅವರು ಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಲ್ಲ ಮಹಿಳೆ. ಆರೋಪಿಗಳನ್ನು ಕೂಡ ಬಂಧಿಸಿದ್ದೀವಿ. ನೆಲಮಂಗಲ ಶಾಂತಿನಗರದಲ್ಲಿ ಪ್ಲೇವುಡ್ ಗೋಡೌನ್ ಬೆಂಕಿಗಾಹುತಿಯಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಲಕ್ಷಾಂತರ ಮೌಲ್ಯದ ಪ್ಲೇವುಡ್ ಗೋಡೌನ್ ಸುಟ್ಟು ಭಸ್ಮವಾಗಿದೆ. ಮಾಲೀಕ ಸಿದ್ದಿಕ್ ಅನ್ನೋರಿಗೆ ಸೇರಿದ ಪ್ಲೇವುಡ್ ಗೋದಾಮ್ ಬಳಿಯ ಖಾಲಿ ಸ್ಥಳದಲ್ಲಿ ಬೇಲಿ ಬೆಳೆದಿದ್ದು ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ರು. ಇದರಿಂದ ಪ್ಲೇವುಡ್ ಗೋಡೌನ್ಗೂ ಬೆಂಕಿ ವ್ಯಾಪಿಸಿದ್ದು ಅಕ್ಕಪಕ್ಕದಲ್ಲಿ ಮನೆ ಹಾಗೂ ವೇರ್ ಹೌಸ್ ಇರೋದ್ರಿಂದ ಸ್ಥಳೀಯರಲ್ಲಿ ಆತಂಕವಾಗಿದೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಹಾಸನದಲ್ಲಿ ದೋಸ್ತಿ ಕುಸ್ತಿ ಮತ್ತೆ ಮುಂದುವರೆದಿದೆ. ಬಿಜೆಪಿ ಜೊತೆ ಮೈತ್ರಿ ಇದ್ದರೂ ಎಚ್.ಡಿ. ಕುಮಾರಸ್ವಾಮಿ ಮುಂದಿನ ಸಿಎಂ ಅಂತ ಪಕ್ಷದ ನಾಯಕರು ಹೇಳ್ತಿದ್ದಾರೆ. ಈ ಮಧ್ಯೆ ಹಾಸನದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ರು. ಅವರ ಮನಸ್ಸಿನ ಇಚ್ಛೆ ಹೇಳಿಕೊಂಡಿರ್ತಾರೆ. ನನ್ನ ಮನಸ್ಸಿನ ಇಚ್ಛೆ ನಾನು ಸಾರ್ವಜನಿಕವಾಗಿ ಹೇಳಿದ್ರೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಗೌರವ ತರಲ್ಲ. ನಾನು ಗೌರವ ಕಾಪಾಡಿಕೊಂಡು ರಾಜಕಾರಣ ಮಾಡುವಂತಹ ಅನಿವಾರ್ಯತೆ ಇದೆ. ಹೀಗಾಗಿ ನಾನು ತಾಳ್ಮೆಯಿಂದ ಇದ್ದೇನೆ. ನಾನು ಯಾವಾಗಲೂ ಹೇಳ್ತೇನೆ, ಮ್ಯಾರಥಾನ್ ರೇಸ್ನಲ್ಲಿ ನಿಧಾನವಾಗಿ ಓಡ್ತೇನೆ, ಎಲ್ಲರ ಸಹಕಾರ ಇರಲಿ. ಅಲ್ಲದೆ ಹಾಸನ ಕ್ಷೇತ್ರಕ್ಕೆ ಮುಂದಿನ ಅಭ್ಯರ್ಥಿ ನಾನೇ, ಇದರ ಬಗ್ಗೆ ಯಾವುದೇ ಅನುಮಾನ ಬೇಡ ಅಂತ ಹೇಳಿದ್ರು. ವ್ಯಕ್ತಿ ತಪ್ಪಿದೆ. JDS ನಾಯಕರುಗಳ ಕೇಳಿ, ಅವ್ರಿಗೆ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ ಕುಮಾರಣ್ಣವರು, ನಮ್ಮ NDA ನಾಯಕರು. ಅವರು ಅದಕ್ಕೆ ಹೋಗ್ತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಬಹುಶಃ ಯುವಕರಿದ್ದಾರೆ ಇರ್ಬೋದು. NDA ನೇತೃತ್ವದಲ್ಲಿ CM ಆಗೇ ಆಗ್ತಾರೆ. ಯಾರು CM ಆಗ್ತಾರೆ ಅನ್ನೋಂಥದ್ದು ಅವತ್ತಿನ ದಿನ ತೀರ್ಮಾನ ಆಗುತ್ತೆ. ಕರ್ನಾಟಕದಲ್ಲೂ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಕಾದ್ ನೋಡೋಣ. ನಿಖಿಲ್ ಅವರು ಯುವಕರಿದ್ದಾರೆ, ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.